ಹಾಸನ ಜಿಲ್ಲೆಯ ಪೆನ್ಡ್ರೈವ್ ಪ್ರಕರಣ ಸಾರ್ವಜನಿಕವಾಗಿ ಇಡೀ ದೇಶದ ಜನರು ತಲೆ ತಗ್ಗಿಸ್ತಕ್ಕಂಥ ಕೃತ್ಯ ಆಗಿದೆ. ಯಾರೋ ಒಬ್ಬ ಅವಿವೇಕಿ ವಿಕೃತಿಯನ್ನು ಮೆರೆದು ಹಾಸನ ಜಿಲ್ಲೆಯ ಮಾನವನ್ನು ಹರಾಜಿಗಿಟ್ಟ. ಅವೆಲ್ಲವನ್ನು ಸಾರ್ವಜನಿಕವಾಗಿ ಬಿತ್ತರಿಸಿ ಇನ್ನಷ್ಟು ನಮ್ಮನ್ನು ಕುಗ್ಗಿಸ್ದ. ಈಗ ಸಾರ್ವಜನಿಕರ ಸರದಿ, ಸಾರ್ವಜನಿಕರು ವಿಕೃತಿ ಮೆರೀತಿದ್ದಾರೆ. ಯಾರನ್ನು ಮಾತಾಡಿಸಿ ವಿಡಿಯೋ ಇದ್ದರೆ ಕಳಿಸಿ, 600 ಅಂತೆ, 1000 ಅಂತೆ, 2000 ಅಂತೆ, 2600 ಅಂತೆ, ಆ ತಾಲೂಕಿಂದ ಇಷ್ಟಂತೆ, ಈ ತಾಲೂಕಿಂದ ಇಷ್ಟಂತೆ, ಅವ್ರದ್ದು ಇದೆಯಂತೆ, ಇವ್ರದ್ದು ಇದೆಯಂತೆ. ಯಾರ್ರೀ ನಮ್ಗೆ ಇದನ್ನೆಲ್ಲ ಮಾತಾಡಲಿಕ್ಕೆ ಹಕ್ಕು ಕೊಟ್ಟವರು? ಇನ್ನೊಬ್ರು ಮನೆ ಹೆಣ್ಮಕ್ಳು ವಿಚಾರ ಯಾರ್ರೀ ನಮಗೆ ಪ್ರಚಾರ ಮಾಡಲಿಕ್ಕೆ ಏನು ಸ್ವಾತಂತ್ರ್ಯ ಕೊಟ್ಟವರು? ನಮ್ಮನೆ ಹೆಣ್ಮಕ್ಳದ್ದು ನಿಮ್ಮನೆ ಹೆಣ್ಮಕ್ಳದ್ದು ಇದ್ದಿದ್ರೆ ಕೇಳ್ತಿದ್ವ ನಾವು? ಟ್ರೋಲ್ ಮಾಡ್ತಿದ್ದಾರೆ. ಯಾವನೋ ಒಬ್ಬ ಟ್ರೋಲ್ ಮಾಡಿದ್ದಾನೆ ಮೊನ್ನೆ, ಹಾಸನ ಜಿಲ್ಲೆಯ ಹೆಣ್ಮಗಳನ್ನ ನಾನು ಎಂಗೇಜ್ಮೆಂಟ್ ಮಾಡ್ಕೊಂಡಿದ್ದೆ, ಮದುವೆ ಕ್ಯಾನ್ಸಲ್ ಆಗೋಯ್ತು ಅಂತ. ಏನು ಮಾಡ್ತಾ ಇದೆ ಸೈಬರ್ ಕ್ರೈಮ್? ಏನು ಮಾಡ್ತಾ ಇದೆ ಗೃಹ ಇಲಾಖೆ? ಏನು ಮಾಡ್ತಾ ಇದೆ ಸರ್ಕಾರ? ಇದನ್ನೆಲ್ಲ ಹತ್ತಿಕ್ಕಬೇಕಲ್ವಾ? ಸಮಾಜದ ಸುಸ್ಥಿತಿಯನ್ನು ಕಾಪಾಡಬೇಕಲ್ವಾ? ಸಾರ್ವಜನಿಕರ ಮನಸ್ಥಿತಿಗೆ ಇಂಥ ಕೆಟ್ಟ ಪರಿಣಾಮಗಳು ಬೀರದೇ ಇರೋ ಥರ ನೋಡ್ಕೋಬೇಕಲ್ವಾ? ಆ ಕರ್ತವ್ಯ ನಮ್ಮದು ಅಲ್ವಾ? ಯಾಕೆ ಆ ರೀತಿ ಚಿಂತನೆಯನ್ನು ನಾವ್ಯಾರು ಮಾಡ್ತಾ ಇಲ್ಲ? ಯಾಕೆ ನಾವೆಲ್ಲ ಕೂಡ ಆ ಪಾಪವನ್ನು ಮಾಡಿದಂಥ, ವಿಕೃತಿಯನ್ನು ಮೆರೆದಂಥ ವ್ಯಕ್ತಿಯ ಅಷ್ಟೇ ಅಪರಾಧವನ್ನು ಕೂಡ ನಾವು ಇವತ್ತು ಮಾಡ್ತಾ ಇದ್ದೀವಲ್ಲ? ನಾವು ಆತ್ಮಾವಲೋಕನೆ ಮಾಡ್ಕೊಳ್ಬೇಕಲ್ವಾ? ದಯಮಾಡಿ ಬಂಧುಗಳೇ, ಕೈ ಮುಗಿದು ಹೇಳ್ತೀವಿ, ಇದು ಕಾನೂನು ಚೌಕಟ್ಟಿನಲ್ಲಿ ಇದು ಏನು ಗೌಪ್ಯವಾಗಿಟ್ಟು ಏನು ಪ್ರಕರಣವನ್ನು ತನಿಖೆ ನಡೆಸಿ ತಪ್ಪಿತಸ್ಥರಿಗೆ ಶಿಕ್ಷೆ ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆ ಇದು. ಆ ಪ್ರಕ್ರಿಯೆ ನಡೀತಿದೆ. ನಮಗೆ ನಿಮಗೆ ಅದರೊಳಗೆ ಪಾತ್ರ ಇಲ್ಲ. ದಯಮಾಡಿ ಈ ರೀತಿ ಅಶ್ಲೀಲ ವೀಡಿಯೋಗಳನ್ನು, ಇನ್ನೊಬ್ಬರ ಮನೆ ಹೆಣ್ಮಕ್ಳು ವೀಡಿಯೋಗಳನ್ನು ಶೇರ್ ಮಾಡೋದನ್ನ, ಹಂಚಿಕೆ ಮಾಡೋದನ್ನ, ಪ್ರಚಾರ ಮಾಡೋದನ್ನ ದಯವಿಟ್ಟು ಇಲ್ಲಿಗೆ ನಿಲ್ಲಿಸಿ ಅಂತ ಕೈ ಮುಗಿದು ಬೇಡ್ಕೊಳ್ತಾ ಇದ್ವಿ. ಸ್ಥಳೀಯ ಹಾಗೂ ನಿಖರ ಸುದ್ದಿಗಾಗಿ ಸಬ್ಸ್ಕ್ರೈಬ್ ಆಗಿ ಬೇಮಾ ವಿಜಯ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ ಹಾಗೂ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಕ್ಷಣ ಕ್ಷಣದ ಅಪ್ಡೇಟ್ಗಳನ್ನು ಪಡೆದುಕೊಳ್ಳಿ.